ಸೊ ಎಲ್ಲೋ ಟ್ರೇಡರ್ಸ್, ಇವತ್ತಿಂದ ಈ ವಿಡಿಯೋದಾಗ ಅಂಬೋದು ನಂದದು ಪೂರಾ ವೈಪೌಟ್ ಆಗಿಂದ ಅಕೌಂಟು ಹೆಂಗೆ ಅಂಬೋದು ರಿಕವರ್ ಆಗಿ 5000 ತನಕ ಆಯಿತು. ಆ್ಯಕ್ಚುಲಿ ನೋಡ್ರಿ ನಂದು ಮಿನಿಮಮ್ ಅಕೌಂಟ್ ಬ್ಯಾಲೆನ್ಸು 3000 ಅದ. ಅದು ಹೋಗಿ 3000 ಪ್ಲಸ್ ಅಂದ್ರೆ 2000 ಎಕ್ಸ್ಟ್ರಾ ಆಗ್ಯದ. ಸೊ ಹೆಂಗಾಯ್ತಪ್ಪ, ಪೂರಾ ವೈಪೌಟ್ ಆಗಿಂದ ಅಲ್ತಿದೆಯಲ್ಲ, ವೈಪೌಟ್ ಹೆಂಗೆ ವೈಪೌಟ್ ಆಗಿದ್ದಿಲ್ಲ, ಅದು ಆಲ್ಮೋಸ್ಟ್ ವೈಪೌಟ್ ಇತ್ತು. ವೈಪೌಟೇ ಆಗಿ 300 350 ಎಷ್ಟೋ ಉಳ್ಕಿದ್ದು ಒಳಗೆ. ನಾವು ವೈಪೌಟ್ ಆಗಿನ ಲೆಕ್ಕದಾಗ ಅದಕ್ಕೆ ಬಿಟ್ಕೊಟ್ಟಿದ್ದ. ಟ್ರೇಡಿಂಗ್ ಮೇಲಿನ ಸ್ವಲ್ಪ ಮೈಂಡ್ ತೆಗೆದಿದ್ದ, ಕ್ಯಾಪಿಟಲ್ ಇರೋದು ಕಡೆದು. ಸ್ವಲ್ಪ ದಿವಸ ಆದಮೇಲೆ ಬಿಟ್ಕಾಯಿನ್ದಾಗ ಅಂಬೋದು ಒಂದು ಪ್ಲ್ಯಾನ್ ಹಾಕಿ ಟ್ರೇಡ್ ಮಾಡ್ದೆ. ಬಟ್ ಅದು ಟ್ರೇಡ್ ಅಂಬೋದು ಸಟ್ಟ ಟೈಪ್ದಾಗ ಮಾಡಿದೆ. ಅದೇ ಮಾಡೋದಿರಲ್ಲ, ಬಟ್ ಅದೇ ಟೈಪ್ದಾಗ ಮಾಡಿದೆ. ಹೆಂಗೆ ಅಂದ್ರೆ ಸ್ಟಾಪ್ ಲಾಸ್ ಎಂಬುದೇ ಇಟ್ಟಿಲ್ಲ ನಾನು. ಟೇಕ್ ಪ್ರಾಫಿಟ್ ಒಂದೇ ಇಟ್ಟಿದ್ದ. 1035 ಸಮಥಿಂಗ್ ಎಷ್ಟು ಇಟ್ಟಿದ್ದ. ಅದು ಒಂದು ಸಲ ಟೇಕ್ ಪ್ರಾಫಿಟ್ ರೀಚ್ ಆಯಿತು. ಅದ್ರ ಬಾದ್ ಹೆಂಗೆ ಆಗ್ಯದ ಅಂಬವು ಸ್ಕ್ರೀನ್ ಮೇಲೆ ಸ್ಕ್ರೀನ್ಶಾಟ್ಸ್ ಹಾಕ್ತೆ, ಅವು ನೋಡಿರಿ. ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಇಲ್ಲೇನಿದು ಫಸ್ಟ್ ಟ್ರೇಡ್ ಅದಲ್ಲ, ಇದು ಸೆಲ್ ಮಾಡಿದ್ದು. ಅದರೊಳಗೆ ಅಂಬೋದು 1000 ಅಂದಿದ್ದಲ್ಲ, 1000 ಅಲ್ಲ 800 ಅದು ಪ್ರಾಫಿಟ್ ಅದ. ಅದ್ರ ಬಾದ್ 2 ಲಾಸಸ್ ಆದವು. ಅದಾದಮೇಲೆ ಮತ್ತೊಂದು ಪ್ರಾಫಿಟ್ ಆಯಿತು, ಎರಡನೇ ಮತ್ತು ಪ್ರಾಫಿಟ್. ಇಲ್ಲಿ ಏನಿದು ಫಸ್ಟ್ ಒಂದೇ ಸಟ್ಟ ಮಾಡಿದ್ದು. ಅದ್ರ ಬಾದ್ ಇವೆಲ್ಲ ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಫಾಲೋ ಮಾಡಿಂದವ ಟ್ರೇಡ್ಸ್ಗಳು. ಇಲ್ಲಿ ರಿಸ್ಕ್ ಟು ರಿವಾರ್ಡ್ ರೇಷಿಯೋದಾಗ ಇಲ್ಲಿ ಇದೊಂದು ಟ್ರೇಡ್ ಅಂಬೋದು ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಮಿಸ್ ಆಗಿತ್ತು. ಸ್ಟಾಪ್ ಲಾಸ್ ಹಚ್ಚಡಿಗೆ ಲಾಸ್ ಮೂವ್ ಆಯಿತು. ಸೊ ಸ್ಟಾಪ್ ಲಾಸ್ ಹಚ್ಚೋ ಟೈಮ್ ಸಿಕ್ಕಿಲ್ಲ. ಇಲ್ಲಿ ಒಂದ್ಸಲ ರಿಸ್ಕ್ ಟು ರಿವಾರ್ಡ್ ರೇಷಿಯೋ ವರ್ಕ್ ಆಗಿಲ್ಲ ನಮ್ದು. ಇಲ್ಲಿ ಈಗ ನೀವು ನೋಡ್ಬೋದು, ಇವಾಗ ನಂದು ಓವರಾಲ್ 4759 ಪ್ರಾಫಿಟ್ ಅದ. ಬಟ್ ನಂದು ಅಕೌಂಟ್ ಬ್ಯಾಲೆನ್ಸು ಹೆಚ್ಚಿಗೆ ಅದ. ಯಾವಾಗೂ ಏನು ಭೀ ಆಗ್ಬೋದು, ಇದು ಟ್ರೇಡಿಂಗ್ ಅದ.